ಈ ಸೀಕ್ರೆಟ್ ಸ್ಟೆಪ್ ಫಾಲೋ ಮಾಡಿದ್ರೆ. ವೆಲ್ಕಮ್ ಬ್ಯಾಕ್ ಟು ಪವಿತ್ರ ವ್ಲಾಗ್ಸ್ ಕನ್ನಡ. ನಾನು ಇವತ್ತು ನಿಮಗೆ ತೋರ್ಸಕ್ಕೆ ಕೊಟ್ಟಿರೋದು ಆಮಟೆಕಾಯಿ ಉಪ್ಪಿನಕಾಯಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಮಾಡಲಿಕ್ಕೆ ಮೊದಲಿಗೆ ನಾನು 1 kg ಫ್ರೆಶ್ ಆಮಟೆಕಾಯಿನ ತಗೊಂಡಿದ್ದೀನಿ. ನಂತರ ನೀರಿಗೆ ಹಾಕಿ ಚೆನ್ನಾಗಿ ತೊಳಿಬೇಕಾಗುತ್ತೆ. ಎಲ್ಲ ಆಮಟೆಕಾಯಿನೂ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ. ತೊಳ್ಕೊಂಡ ನಂತರ ಒಂದು ಪಾತ್ರೆಗೆ ಎಲ್ಲ ಆಮಟೆಕಾಯಿನ ಎತ್ತಿಟ್ಕೊಳ್ಳೋಣ. ಈಗ ಎಲ್ಲನೂ ಎತ್ತಿಟ್ಕೊಂಡಿದ್ದ ಆಯಿತು. ಈಗ ಇದನ್ನು ಒಂದು ಕಾಟನ್ ಬಟ್ಟೆಯಿಂದ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಒದ್ದೆ ಇಲ್ಲದೆ ಇರೋವಂಥ ಕಾಟನ್ ಬಟ್ಟೆನ ತಗೊಂಡು ನೀಟಾಗಿ ಎಲ್ಲ ಆಮಟೆಕಾಯಿನ ಆ ತೇವಾಂಶ ಹೋಗೋವರೆಗೂ ಒಣ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಯಾವುದೇ ಆಮಟೆಕಾಯಿ ಮೇಲೆ ನೀರಿನ ಅಂಶ ಇರಬಾರ್ದು. ಈ ರೀತಿಯಾಗಿ ಒಣಗಿರೋ ಹಾಗೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಒಂದೊಂದೇ ಆಮಟೆಕಾಯಿನ ಜಜ್ಜಿಟ್ಕೊಳ್ಳೋಣ. ಎಲ್ಲ ಆಮಟೆಕಾಯಿನ ಜಜ್ಜಿ ಇಟ್ಕೊಂಡ ನಂತರ ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ. ಒಂದು ಪಾತ್ರೆಗೆ ಹಾಕ್ಕೊಂಡು ಇದಕ್ಕೆ 2 ರಿಂದ 3 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಳ್ತಾಯಿದ್ದೀನಿ. ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಏಕೆಂದರೆ ಈ ಆಮಟೆಕಾಯಿ ಉಪ್ಪಿನಕಾಯಿಗೆ ಉಪ್ಪು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಉಪ್ಪು ಎಷ್ಟನ್ನು ಹಾಕ್ತೀವಿ ಅಷ್ಟು ರುಚಿಕರವಾಗಿ ಬರುತ್ತೆ ಈ ಆಮಟೆಕಾಯಿ ಉಪ್ಪಿನಕಾಯಿ. ಉಪ್ಪನ್ನು ಹಾಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಆಮಟೆಕಾಯಿಗೂ ಉಪ್ಪು ಹಿಡಿಬೇಕು. ಆ ರೀತಿಯಾಗಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ನೋಡಿ, ಪ್ರತಿಯೊಂದು ಆಮಟೆಕಾಯಲ್ಲಿನೂ ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿದೆ. ಆಮಟೆಕಾಯಿನ ಜಜ್ಜಿ ಅಥವಾ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಎಲ್ಲ ಪೂರ್ತಿ ಆಮಟೆಕಾಯಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಅದರಿಂದ ನಾವು ಈ ರೀತಿಯಾಗಿ ಜಜ್ಜಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿ, ಇದು 1 ದಿನ ಅಥವಾ 2 ದಿನ ಹಾಗೆ ಬಿಟ್ಟರೆ ಎಲ್ಲ ರಸ ಹೀರ್ಕೊಂಡು, ಉಪ್ಪಿನ ರಸ ಎಲ್ಲ ಹೀರ್ಕೊಂಡು ಚೆನ್ನಾಗಿ ಬಾಡ್ದಂಗೆ ಆಗಿರುತ್ತೆ ಆಮಟೆಕಾಯಿ. ಆವಾಗ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಇರುತ್ತೆ ಉಪ್ಪಿನಕಾಯಿ ಹಾಕ್ಕೊಳ್ಳಿಕ್ಕೆ. ನೋಡಿ, ಈ ರೀತಿಯಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಉಪ್ಪು. ಈಗ ಇದನ್ನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡಿಕೊಂಡು ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಒಂದು ಪಾತ್ರೆನ ಕ್ಲೋಸ್ ಮಾಡಿ ಹಾಗೆ 1 ದಿನ ಅಥವಾ 2 ದಿನ ಎತ್ತಿಡೋಣ. ಈಗ ನೋಡಿ, 2 ದಿನ ಆದಮೇಲೆ ತೆಗಿತಾ ಇದ್ದೀನಿ. ಈ ರೀತಿಯಾಗಿದೆ. ಉಪ್ಪು ಎಲ್ಲ ಉಪ್ಪಿನ ರಸ ಬಿಟ್ಕೊಂಡ ನಂತರ ಆಮಟೆಕಾಯಿ ಕಲರ್ ಚೇಂಜ್ ಆಗಿರುತ್ತೆ. ಫುಲ್ಲು ಬ್ರೌನ್ ಕಲರ್ ಆಗಿದೆ. ಈಗ ಇದಕ್ಕೆ ಮಸಾಲೆ ಪದಾರ್ಥನ ಸೇರಿಸ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಒಂದು 4 ರಿಂದ 5 ಗೆಡ್ಡೆನ ಬೆಳ್ಳುಳ್ಳಿ ಜಜ್ಜಿ ತಗೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನಷ್ಟು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ, ಅರಿಶಿಣ ಪುಡಿನ. ಜೊತೆಗೆ 3 ರಿಂದ 4 ಸ್ಪೂನಷ್ಟು ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಬೇರೆ ಏನೂ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಇಲ್ಲ. ಜಸ್ಟ್ ಉಪ್ಪು, ಬೆಳ್ಳುಳ್ಳಿ ಮತ್ತು ಅರಿಶಿಣ, ಖಾರದ ಪುಡಿ ಅಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಬೇರೆ ಏನೂ ಹಾಕ್ಕೊಳ್ತಾ ಇಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸಿಂದ ತುಂಬ ರುಚಿಯಾದಂತಹ ಆಮಟೆಕಾಯಿ ಉಪ್ಪಿನಕಾಯಿನ ಮನೆಯಲ್ಲೇ ಪರ್ಫೆಕ್ಟಾಗಿ ಮಾಡಬಹುದು. ಇದು ಮೇಯ್ನ್ ಏನಂತಂದರೆ, ಈ ಒಂದು ಸೀಕ್ರೆಟ್ನ ಫಾಲೋ ಮಾಡಿದ್ರೆ ಉಪ್ಪಿನಕಾಯಿ ಪರ್ಫೆಕ್ಟಾಗಿ ಬರುತ್ತೆ. ಮನೆಯಲ್ಲೇ ತಯಾರಿಸ್ಕೊಳ್ಬೋದು. ನೋಡಿ, ಉಪ್ಪನ್ನು ಹಾಕಿ ನಾವು 1-2 ದಿನ ಹಾಗೆ ಬಿಡೋದ್ರಿಂದ ಆಮಟೆಕಾಯಿ ಉಪ್ಪಿನ ರಸನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಈ ಒಂದು ಸ್ಟೆಪ್ನ ಫಾಲೋ ಮಾಡಿದ್ರೆ ನೀವು ಮಾರ್ಕೆಟ್ ಫ್ಲೇವರ್ ಹೋಲೋ ಅಂತ ಆಮಟೆಕಾಯಿ ಉಪ್ಪಿನಕಾಯಿ ಮನೆಯಲ್ಲೇ ಪರ್ಫೆಕ್ಟಾಗಿ ಮಾಡಬಹುದು. ನೋಡಿ, ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಆಮಟೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಇದನ್ನು ಒಂದು ಡಬ್ಬಿಗೆ ಸ್ಟೋರ್ ಮಾಡಿ 4 ರಿಂದ 5 ದಿನ ಬಿಟ್ಟರೆ ನೀವು ತಿನ್ನಲಿಕ್ಕೆ ಆಮಟೆಕಾಯಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಈ ರೀತಿ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಮಾಡ್ಕೊಳ್ಬಹುದು. ಈಗ ಎಲ್ಲ ಮಸಾಲೆ ಐಟಮ್ನ ಹಾಕೊಂಡ ನಂತರ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾರ್ಗೆ ಹಾಕ್ಕೊಂಡು ಟೈಟಾಗಿ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಸಲ ಚೆನ್ನಾಗಿ ಶೇಕ್ ಮಾಡಿ ಒಂದು 4 ರಿಂದ 5 ದಿನ ಬಿಟ್ಟರೆ ತಿನ್ನಲಿಕ್ಕೆ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ಚಾನಲ್ನ ಫಾಲೋ ಮಾಡಿ.